ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಂಗಾಳ ಚುನಾವಣೆಯ ವಿಚಾರ ಭಾರತೀಯರಿಗೆ ಸಂಬಂಧಪಟ್ಟಿರೋದು ಅಂತ ನಾವೆಲ್ಲರೂ ಅಂದುಕೊಂಡಿದ್ದು ನಿಜ. ಆದರೆ ದಿನದಿಂದ ದಿನಕ್ಕೆ ಬಂಗಾಳದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ತಲೆಯನ್ನು ಕೆಡಿಸಿಕೊಂಡಿರೋದು ಬಾಂಗ್ಲಾದೇಶ. ಮಮತಾ ಚುನಾವಣೆಯಲ್ಲಿ ಸೋತ ನಂತರ ಬಾಂಗ್ಲಾದಿಂದ ಒಂದರ ಮೇಲೊಂದು ಹೇಳಿಕೆಗಳು ಜೊತೆಗೆ ವಾರ್ನಿಂಗ್ಗಳು ಬರ್ತಾನೇ ಇವೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಭಾರತೀಯರು ಆತಂಕ ಪಡಬೇಕಾಗ್ತಾ ಇದೆ, ಅನುಮಾನವನ್ನು ಪಡಬೇಕಾಗತ್ತೆ. ಯಾಕಂದರೆ ಮಮತಾಗೂ ಬಾಂಗ್ಲಾದೇಶಕ್ಕೂ ಏನು ಸಂಬಂಧ ಅಂತ. ಈಗಾಗಲೇ ಮಮತಾ ಸೋಲಿನ ಬೆನ್ನಲ್ಲೇ ಬಂಗಾಳದಲ್ಲಿ ಕೆಲ ಹತ್ಯೆಗಳು ನಡೆದು TMC ಗೂಂಡಗಳ ಹಿಂಸಾಚಾರ ಮುಂದುವರಿತಾನೇ ಇದೆ. ಇದೇ ಸಮಯದಲ್ಲಿ ಬಾಂಗ್ಲಾ ಪದೇ ಪದೇ ತನ್ನ ಹೇಳಿಕೆಗಳನ್ನು ಕೊಡ್ತಾನೇ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಯಾವುದೋ ಪ್ಲಾನ್ ನಡೆದಿದೆ ಅನ್ನೋ ಭಯ ಅಲ್ಲಿನ ಜನರಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಪಾಕಿಸ್ತಾನ ಕೂಡ ಭಾರತದ ಕೆಲ ರಾಜಕಾರಣಿಗಳ ಕಂಡ್ರೆ ಲವ್ ಜಾಸ್ತಿ ಅಂತ ಹೇಳೋಕೆ ಶುರು ಮಾಡಿಕೊಂಡಿದೆ. ಹಾಗಾದರೆ ಬಂಗಾಳ ಚುನಾವಣೆ ಮಮತಾ ಸೋಲೋದಕ್ಕೂ ಬಾಂಗ್ಲಾದ ಬಡ್ಡಿ ಮಕ್ಕಳು ಪ್ರತಿಕ್ರಿಯೆ ಕೊಡ್ತಾ ಇರೋದಕ್ಕೂ ಸಂಬಂಧ ಏನು? ಬಂಗಾಳದಲ್ಲಿ ನಡೀತಾ ಇರೋ ಹತ್ಯೆಯ ಹಿಂದೆ ಬಾಂಗ್ಲಾ ಕೈವಾಡ ಇದೆಯಾ? ಚುನಾವಣೆಗೂ ಮೊದಲೇ ಇಂತಹ ಪ್ಲಾನ್ ನಡೆದಿತ್ತ? ಪಾಕಿಗಳಿಗೆ ಯಾರನ್ನ ಕಂಡ್ರೆ ಲವ್ ಜಾಸ್ತಿ ಮತ್ತು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಹಿಂಸಾಚಾರ ಮತ್ತು ದುರಾಡಳಿತಗಳಿಗೆ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಅದನ್ನು ಮಾಡಿದ್ದು ಖುದ್ದು ಅಲ್ಲಿನ ಮತದಾರರು. ಇದರಿಂದ ದಾರಿ ಕಾಣದ ಹಾಗೆ ಆಗಿರೋ TMC ಮತ್ತು ಅದರ ಗೂಂಡಗಳು ಪ್ರತಿದಿನ ರಕ್ತಪಾತ ಮಾಡ್ತಾ BJP ಪರವಾಗಿದ್ದವರನ್ನು ಹತ್ಯೆ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಕೆಲವರನ್ನು ಹತ್ಯೆ ಕೂಡ ಮಾಡಿ ಆಗಿದೆ. ಹಿಂಸಾಚಾರಗಳು ಮತ್ತು ಹತ್ಯೆಗಳು ಲೆಕ್ಕಕ್ಕೆ ಇಲ್ಲದ ಹಾಗೆ ಆಗ್ತಾನೇ ಇವೆ. ಮಮತಾ ಗೆದ್ದರೆ ಎಷ್ಟು ಡೇಂಜರು, ಸೋತ್ರೆ ಅದಕ್ಕಿಂತ ಡೇಂಜರ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ನಾನು ಸೋತಿಲ್ಲ, ನನ್ನನ್ನು ಚುನಾವಣಾ ಆಯೋಗ ಸೋಲಿಸಿದೆ, ನಾನು ರಾಜೀನಾಮೆಯನ್ನು ನೀಡಲ್ಲ ಅನ್ನೋ ಪಟ್ಟನ್ನು ಮಮತಾ ಹಿಡಿದಿದ್ರು. ಆದರೆ ಭಾರತದ ಸಂವಿಧಾನದ ಮುಂದೆ ಇಂತಹ ಆಟಗಳು ನಾಟಕಗಳು ನಡೆಯಲ್ಲ. ಅದೇ ಕಾರಣಕ್ಕೆ ಮಮತಾ ಸರ್ಕಾರವನ್ನೇ ವಿಸರ್ಜನೆ ಮಾಡಲಾಗಿದೆ. ಈಗ ಮಮತಾ ಇನ್ನೇನು ಮಾಡೋದಕ್ಕೆ ಆಗಲ್ಲ, ವಿಪಕ್ಷದಲ್ಲಿ ಕುಳಿತುಕೊಳ್ಳಬೇಕು. ದೊಡ್ಡ ಜಯ ಪಡೆದಿರೋ BJP ಸರ್ಕಾರವನ್ನು ರಚನೆ ಮಾಡಬೇಕು. ಅದಕ್ಕೆ ಆಗಬೇಕಾಗಿರೋ ಪ್ರಕ್ರಿಯೆಗಳು ನಡೆಯಲೇಬೇಕು. ಆದರೂ ಮಮತಾ ಮಾತ್ರ ಸೋಲನ್ನು ಒಪ್ಪಿಕೊಳ್ತಾ ಇಲ್ಲ. ಅದರ ಜೊತೆಗೆ ಮೊನ್ನೆ ತಾನೇ ಅವಿವೇಕಿ ಅಖಿಲೇಶ ಬಂದು ದೀದಿ ನೀನು ತಲೆಯನ್ನು ಕೆಡಿಸ್ಕೋಬೇಡ, ನೀನೇ ಗೆದ್ದಿರೋದು ಅಂತ ಒಂದು ಶಾಲನ್ನು ಹೊದಿಸಿ ಹೋಗಿದ್ದಾನೆ. ಇಂತಹ ಭ್ರಮೆಯಲ್ಲಿ ಮಮತಾ ಇರೋವಾಗ ಬಾಂಗ್ಲಾದೇಶದ ಬಡ್ಡಿ ಮಕ್ಕಳು ಅಂದರೆ ಅಲ್ಲಿನ ನಾಯಕರು ಅನ್ನಿಸಿಕೊಂಡಿರೋ ನಾಲಾಯಕುಗಳು ಪದೇ ಪದೇ ಭಾರತದ ವಿಚಾರಕ್ಕೆ ತಲೆಯನ್ನು ಹಾಕ್ತಾ ಇದ್ದಾರೆ. ಈಗ ಬಾಂಗ್ಲಾದೇಶದ ಸಂಸದ ಮಾತಾಡಿ ಬೆಂಕಿಯನ್ನು ಹಚ್ಚೋಕೆ ನಿಂತಿದ್ದಾನೆ. ಬಾಂಗ್ಲಾದ ಆಂಟಿ ಇಂಡಿಯನ್ ಪೊಲಿಟಿಕಲ್ ಪಾರ್ಟಿ ಅಂತಲೇ ಕರೆಸಿಕೊಳ್ಳೋ NCPಯ ಸಂಸದ ನಾಹಿದ್ ಇಸ್ಲಾಂ ಮಮತಾ ಬ್ಯಾನರ್ಜಿಗೆ ಬೆಂಬಲವನ್ನು ಕೊಡ್ತಾ ಮಾತಾಡ್ತಾ ಇದ್ದಾನೆ. ಮಮತಾ ಬ್ಯಾನರ್ಜಿ ಸೋತಿರೋದು ಕೇವಲ ಚುನಾವಣೆ, ಆದರೆ ನಮ್ಮ ಬೆಂಬಲ ಯಾವತ್ತೂ ಅವರಿಗೆ ಇದ್ದೇ ಇರುತ್ತೆ. ಮಮತಾ ಸುಮ್ಮನೆ ಕುಳಿತುಕೊಳ್ಳದೆ ದೆಹಲಿಯಲ್ಲಿ ಫೈಟ್ ಮಾಡಬೇಕು. 17 ಕೋಟಿ ಬಾಂಗ್ಲಾ ಮುಸ್ಲಿಮರು ಮಮತಾ ಜೊತೆಗೆ ಇದ್ದೀವಿ ಅಂತಿದ್ದಾನೆ. ಇವನ ಹೆಸರಲ್ಲೇ ಇಸ್ಲಾಂ ಅಂತ ಇದ್ದಾಗ ಮಾತುಗಳು ಸರಿಯಾಗಿ ಎಲ್ಲಿಂದ ಬರುತ್ತವೆ ಹೇಳಿ? ಅಲ್ಲಿ ಬೆಂಕಿ ಹಚ್ಚೋ ಮಾತನ್ನ ಆಡಲೇಬೇಕು. ಅದನ್ನೇ ಮಾಡ್ತಾ ಇದ್ದಾನೆ. ಬರೀ ಮಮತಾ ಬ್ಯಾನರ್ಜಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಹಾಳಾಗಿ ಹೋಗಲಿ, ಅದು ಅವರಿಬ್ಬರ ವೈಯಕ್ತಿಕ ವಿಚಾರ, ಏನೋ ಮಾತಾಡ್ಕೊಳ್ತಾರೆ ಅನ್ನಬಹುದಿತ್ತು. ಆದರೆ ಭಾರತದ ಸಾಂವಿಧಾನಿಕ ವಿಚಾರದಲ್ಲಿ ತಲೆಯನ್ನು ಹಾಕ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. 17 ಕೋಟಿ ಬಾಂಗ್ಲಾ ಮುಸ್ಲಿಮರು ಮಮತಾ ಜೊತೆಗೆ ಇರ್ತಾರೆ ಅನ್ನೋದೇ ಆದರೆ ಮಮತಾ ಬ್ಯಾನರ್ಜಿಗೂ ಬಾಂಗ್ಲಾದೇಶಕ್ಕೂ ಅದೆಂತಹ ಸಂಬಂಧ ಇರಬೇಕು ಯೋಚನೆ ಮಾಡಿ. ಅದನ್ನೆಲ್ಲ ಸರಿಯಾಗಿ ನೋಡೋದಕ್ಕೆ ಹೋದರೆ ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧ ನಡೆದಿದೆ, ಹಿಂಸಾಚಾರ ನಡೆದಿದೆ, ಮುಂದೆ ಕೂಡ ನಡೆಯುತ್ತೆ. ಬಂಗಾಳದಲ್ಲೂ ಹಿಂದೂಗಳ ಮಾರಣ ಹೋಮ ಹಿಂದೆ ನಡೆದಿದೆ, ಹಿಂಸಾಚಾರ ನಡೆದಿತ್ತು, ಮುಂದೆ ಕೂಡ ನಡೆಸೋಕೆ ಪ್ರಯತ್ನವನ್ನು ಮಮತಾ ಗೂಂಡಗಳು ಖಂಡಿತ ನಡೆಸ್ತಾನೆ ಇರ್ತಾರೆ. ಅಲ್ಲಿಗೆ ಬಾಂಗ್ಲಾದೇಶದ ಇತಿಹಾಸ ಮತ್ತು ಭಾರತದ ಒಳಗೆ ಇರೋ ಬಂಗಾಳದ ಇತಿಹಾಸ ಎರಡರಲ್ಲೂ ಸಾವಿರಾರು ಹಿಂದೂಗಳ ಹತ್ಯೆ ಆಗಿದೆ. ಅಲ್ಲಿಗೆ ಬಾಂಗ್ಲಾದೇಶದ ಹಂದಿಗಳು ಮತ್ತು ಮಮತಾ ಪಕ್ಷದ ಗೂಂಡಗಳು ಒಂಥರ ಈ ಸಮಾನ ಮನಸ್ಕರು ಅಂತಾರಲ್ಲ, ಹಾಗೆ ಅನ್ನೋದು ನಮಗೆಲ್ಲ ಕಾಣಿಸುತ್ತೆ. ಇಂತಹ ಹೇಳಿಕೆಗಳು ಬಂದಾಗ ಸಮಾನ ಮನಸ್ಕರು ಅಂತ ಬಾಂಗ್ಲಾ ಮತಾಂಧರು ಬೆಂಬಲ ಕೊಟ್ಟಿದ್ದಾರಾ, ಅಥವಾ ಬಾಂಗ್ಲಾದಲ್ಲಿ ಕೂತ್ಕೊಂಡು ಬಂಗಾಳವನ್ನು ಮಮತಾ ಮೂಲಕವೇ ಇಲ್ಲಿಯವರೆಗೂ ಹ್ಯಾಂಡಲ್ ಮಾಡ್ತಾ ಇದ್ರಾ ಅನ್ನೋ ಆತಂಕ ಭಾರತೀಯರಿಗೆ ಈಗ ಶುರುವಾಗ್ತಾ ಇದೆ.
ಯಾಕಂದರೆ ಇದೇ ಮಮತಾ ಬ್ಯಾನರ್ಜಿ ಕಳೆದ ಚುನಾವಣೆಯಲ್ಲಿ ಬಾಂಗ್ಲಾದೇಶದಿಂದ ಯಾರೇ ಬಂದರೂ ನಾನು ಒಳಗೆ ಸೇರಿಸಿಕೊಳ್ತೀನಿ ಅಂತ ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದೇನೋ ಮಮತಾ ಅಪ್ಪನ ಆಸ್ತಿ ಭಾರತ ಅನ್ನೋ ಹಾಗೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಭಾರತ ಬಾಂಗ್ಲಾ ಗಡಿಯಲ್ಲಿ ಬೇಲಿಯನ್ನು ಹಾಕೋಕೆ ಬಿಡದೆ ತಡೆದದ್ದು ಇದೇ ಮಮತಾ. ಅದನ್ನು ಮೋದಿ ಸರ್ಕಾರಕ್ಕೆ ಸವಾಲು ಹಾಕೋಕೆ ಮಾಡ್ತಾ ಇದ್ದಾರೆ ಅಂತ ಕೆಲವರು ಅಂದುಕೊಂಡಿದ್ರು. ಅದರಿಂದ ಮೋದಿ ಸರ್ಕಾರದ ವಿರುದ್ಧ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ಯೋಚನೆಯನ್ನು ಬಹಳಷ್ಟು ಭಾರತೀಯರು ಮಾಡಿದರು. ಆದರೆ ಬಾಂಗ್ಲಾದೇಶದ ಈ ಬೆಂಬಲ ನೋಡಿದರೆ ಇದು ಕೇವಲ ಮೋದಿಯನ್ನು ವಿರೋಧ ಮಾಡೋ ರಾಜಕೀಯ ಅಲ್ಲ, ಬದಲಾಗಿ ಬಾಂಗ್ಲಾದ ಆದೇಶವನ್ನು ಮಮತಾ ಫಾಲೋ ಮಾಡ್ತಾ ಇಂತಹ ಕುಕೃತ್ಯಗಳನ್ನು ಮಾಡ್ತಾ ಇದ್ರು ಅನ್ನೋ ಅನುಮಾನಗಳು ಹುಟ್ಟಿಕೊಳ್ತಾ ಇವೆ. ಬಂಗಾಳವನ್ನು ಇಸ್ಲಾಮೀಕರಣ ಮಾಡಿದರೆ ಅಥವಾ ಪ್ರತ್ಯೇಕ ರಾಷ್ಟ್ರವನ್ನು ಮಾಡಿದರೆ ಸಾಯೋವರೆಗೂ ಮಮತಾ ಅಧಿಕಾರದಲ್ಲಿರಬಹುದು. ಅದರಿಂದ ಬಾಂಗ್ಲಾದೇಶಕ್ಕೆ ಯಾವ ಲಾಭ? ಆದರೆ ಮಮತಾಗೆ ಏನೂ ಆಗಬೇಕು, ಅಧಿಕಾರ ಉಳಿಸಿಕೊಳ್ಳೋಕೆ ಬಾಂಗ್ಲಾದೇಶದ ಜೊತೆ ಯಾವುದಾದ್ರೂ ಒಪ್ಪಂದಗಳನ್ನು ಮಮತಾ ಮಾಡಿಕೊಂಡಿದ್ದಾರೆ ಅನ್ನೋ ಚರ್ಚೆಗಳು ಈಗ ಶುರುವಾಗಿವೆ. ಯಾವುದೇ ಗಡಿಯನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಅದು ನಮ್ಮ ದೇಶಕ್ಕೆ ಅಪಾಯ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ನಮ್ಮ ದೇಶದಲ್ಲಿರೋ ದೇಶ ಪ್ರೇಮಿಗಳ ಯೋಚನೆ. ಹಾಗಂತ ಗಡಿಯನ್ನು ಸರಿಯಾಗಿ ನಿಯಂತ್ರಣ ಮಾಡಿದರೆ ಆ ದೇಶ ಪ್ರೇಮಿಗಳಿಂದ ಮಮತಾಗೆ ಅಧಿಕಾರ ಸಿಗತ್ತಾ? ಖಂಡಿತ ಇಲ್ಲ. ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ದಾಗ ಬೇಕಾದಷ್ಟು ಹಿಂಸಾಚಾರ, ಅಕ್ರಮ ಸುಳ್ಳುವಿಕೆ, ದೇಶದ ಭದ್ರತೆಗೆ ಧಕ್ಕೆ ಆಗ್ತಾನೇ ಇತ್ತು. ಆದರೆ BJP ಬಿಟ್ಟು ಬೇರೆ ಎಲ್ಲರೂ ಮಮತಾ ಬೆಂಬಲಕ್ಕೆ ನಿಂತಿದ್ದಾರೆ. ಇಂಡಿ ಒಕ್ಕೂಟವನ್ನು ಬೆಂಬಲಿಸೋ ಭಾರತದ ಮತದಾರರು ಮಮತಾ ಗ್ರೇಟ್ ಅಂತ ಮಮತಾ ಮಾಡಿದ್ದೇ ಸರಿ ಅಂತಿದ್ದಾರೆ. ಹೀಗಿದ್ದಾಗ ದೇಶದ ಭದ್ರತೆಯ ಬಗ್ಗೆ ಮಮತಾ ಯಾಕೆ ಯೋಚನೆ ಮಾಡ್ತಾರೆ? ಅದೆಷ್ಟೇ ಅನ್ಯಾಯ, ಅಕ್ರಮ, ಹಿಂಸಾಚಾರ ಮಾಡಿದರೂ ಬೆಂಬಲಿಸೋದಕ್ಕೆ ಭಾರತದ ಒಳಗೆ ತಲೆಯಲ್ಲಿ ಮೆದುಳಿಲ್ಲದ ಹೇಸಿಗೆ ತುಂಬಿಕೊಂಡಿರುವ ಲಕ್ಷಾಂತರ ಜನರು ಇರೋವಾಗ ಮಮತಾಗೆ ಭಯ ಎಲ್ಲಿಂದ ಆಗತ್ತೆ? ಅದೇ ಕಾರಣಕ್ಕೆ ಬಾಂಗ್ಲಾದೇಶದ ಜೊತೆ ಕೈ ಜೋಡಿಸಿದ್ರು ಅನ್ನೋ ಅನುಮಾನಗಳು ಈಗ ಬರ್ತಾ ಇವೆ. ಈಗ ಹೇಳಿಕೆ ಕೊಟ್ಟಿರೋ ಬಾಂಗ್ಲಾದ ನಾಯಕ ಬಾಂಗ್ಲಾದ 17 ಕೋಟಿ ಮುಸ್ಲಿಮರು ಮಮತಾಗೆ ಬೆಂಬಲ ಕೊಡ್ತೀವಿ ಅಂತಿದ್ದಾನೆ. ಈ ರೀತಿ 100ಕ್ಕೆ 100ರಷ್ಟು ಮುಸಲ್ಮಾನರು ಯಾರಿಗಾದರೂ ಬೆಂಬಲ ಕೊಡಬೇಕು ಅಂದರೆ ಒಂದು ಆ ವ್ಯಕ್ತಿ ಅವರದ್ದೇ ಸಮುದಾಯದ ವ್ಯಕ್ತಿಯಾಗಿರಬೇಕು. ಇಲ್ಲಿ ಹಾಗೇನು ಇಲ್ಲ. ಮಮತಾ ಅನ್ನೋ ಮಹಿಳೆಗೆ ಇಷ್ಟೊಂದು ಬೆಂಬಲ ಕೊಡ್ತಾರೆ ಅಂದರೆ ಈಕೆ ಯಾರು ಅನ್ನೋ ಹೊಸ ಅನುಮಾನಗಳು ಖಂಡಿತ ಹುಟ್ಟಿಕೊಳ್ಳುತ್ತವೆ. ಈ ಮಮತಾ ತನ್ನ ಐಡೆಂಟಿಟಿಯನ್ನು ಮುಚ್ಚಿಟ್ಟು ದೇಶದ ಜನರನ್ನು ಯಾಮರಿಸ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಬಂದೇ ಬರುತ್ತವೆ. ಈಗ ಮತ್ತೊಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಅದೇನೆಂದರೆ ಮಮತಾ ಚುನಾವಣೆಯಲ್ಲಿ ಸೋತಿದ್ದು ಬಂಗಾಳ ವಿಭಜನೆಗೆ ಹೊಡೆತ ಬಿತ್ತ ಅನ್ನೋದು. ಯಾಕಂದರೆ ಈ ಹಿಂದೆ ಬಂಗಾಳದ ಹಿಂಸಾಚಾರದ ಸಮಯದಲ್ಲಿ ಬಂದಿದ್ದ ಬಹಳಷ್ಟು ವರದಿಗಳು ಮತ್ತು ಮಾಹಿತಿಗಳು ಬಂಗಾಳವನ್ನು ವಿಭಜನೆ ಮಾಡೋಕ್ಕೆ, ಅಲ್ಲಿನ ಡೆಮೋಗ್ರಫಿ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಹಾಗಂತ ಇದನ್ನು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿನ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿ ಇದೇ ವಿಚಾರವನ್ನು ಹೇಳಿಕೊಂಡಿದ್ರು. ಎಲ್ಲಿ ಬಾಂಗ್ಲಾದ ಅಕ್ರಮ ವಲಸಿಗರು ಇದ್ದಾರೋ ಅವರೆಲ್ಲ ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನೋ ಕೂಗನ್ನು ಇಡ್ತಾ ಇದ್ದಾರೆ. ಬಾಂಗ್ಲಾದ ಗಡಿ ಜಿಲ್ಲೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಮುರ್ಷಿದಾಬಾದ್, ದಿನಾಜ್ಪುರ್ ಸೇರಿ ಬಹಳಷ್ಟು ಜಿಲ್ಲೆಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಹೆಚ್ಚಾಗ್ತಾ ಇದ್ದಾರೆ. ಅವರು ಹಿಂದೂಗಳ ಮೇಲೆ ಹಲ್ಲೆಯನ್ನು ಮಾಡ್ತಾ ಅವರನ್ನು ಹತ್ಯೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿಂದ ಓಡಿಸೋಕೆ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಈಗಾಗಲೇ ಪ್ರತ್ಯೇಕ ದೇಶ ಬೇಕು ಅನ್ನೋ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅವರನ್ನು ತಡೆಯದೇ ಇದ್ದರೆ ದೇಶಕ್ಕೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಹೇಳಿದರು. ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅದೇ ಮಮತಾ ಬ್ಯಾನರ್ಜಿಗೆ ಬೆಂಬಲ ಕೊಡ್ತಾ ಇದೆ. ಹಾಗಂತ ಮಮತಾಗೆ ಬೆಂಬಲವನ್ನು ಕೊಡ್ತಾ ಇರೋದು ಕೇವಲ ಒಬ್ಬ ಬಾಂಗ್ಲಾದ ನಾಯಕ ಅಂದ್ಕೊಳ್ಳೋಕೆ ಹೋಗಬೇಡಿ. ಮತ್ತೊಬ್ಬ ನಾಯಕ ಮೊಹಮ್ಮದ್ ನೂರ್ ಉಲ್ ಹುದಾ ಅನ್ನೋ ಅಯೋಗ್ಯ ಮಮತಾ ಪರವಾಗಿ ಮಾತಾಡಿ ದೆಹಲಿಯಲ್ಲಿ ಯುದ್ಧ ಮಾಡಿ 17 ಕೋಟಿ ಬಾಂಗ್ಲಾ ಮುಸ್ಲಿಮರು ನಿಮ್ಮ ಜೊತೆ ಇರ್ತಾರೆ ಅನ್ನೋ ಹೇಳಿಕೆಯನ್ನು 3 ದಿನಗಳ ಹಿಂದೆಯೇ ಕೊಟ್ಟಿದ್ದ. ಆ ಯುದ್ಧವನ್ನು ಮಮತಾ ಮಾಡಬೇಕಂತೆ. ಇಲ್ಲಿ ಬಾಂಗ್ಲಾದ ನಾಯಕರು ಅನ್ನಿಸಿಕೊಂಡಿರೋ ಹಂದಿಗಳು ಕೊಡ್ತಾ ಇರೋ ಹೇಳಿಕೆಗಳೆಲ್ಲ ಒಂದೇ ರೀತಿ ಇವೆ. ಬಂಗಾಳ ಚುನಾವಣೆ ಮುಕ್ತಾಯ ಆಗಿ ಎಕ್ಸಿಟ್ ಪೋಲ್ಗಳು ಬಂದಾಗ ಅಲ್ಲಿ BJP ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಬಹಳಷ್ಟು ಎಕ್ಸಿಟ್ ಪೋಲ್ಗಳು ಹೇಳಿದ್ವು. ಆಗ ಬಾಂಗ್ಲಾ ದಿಕ್ಕೆ ತೋಚದ ರೀತಿ ಆಡ್ತಾ ಇತ್ತು. ಆಗಲೂ ಬಾಂಗ್ಲಾ ಸಂಸತ್ತಲ್ಲಿ ಸಂಸದನೊಬ್ಬ ಎದ್ದು ನಿಂತು ಬಂಗಾಳದಲ್ಲಿ BJP ಗೆದ್ದರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನು ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸಿಬಿಡ್ತಾರೆ ಅಂತ ಹೇಳಿದ್ದ. ಅವರ ದೇಶದವರನ್ನು ನಮ್ಮ ದೇಶದಲ್ಲಿ ಇಟ್ಕೊಳ್ಳೋಕೆ ಅವರೇನು ನಮ್ಮ ಅಪ್ಪಂದರಿಗೆ ಹುಟ್ಟಿದ್ರ ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ತಲೆಯಲ್ಲಿ ಬುದ್ಧಿ ಇದ್ದವರಿಗೆ ಕೆಲ ಪ್ರಶ್ನೆಗಳು ಹುಟ್ಟಿಕೊಂಡು, ಒಂದು ಕಡೆ ಮತಾಂತರ ಮಾಡಿ ಬಂಗಾಳವನ್ನು ಬಾಂಗ್ಲಾದೇಶಕ್ಕೆ ಸೇರಿಸಿಕೊಳ್ಳೋಕೆ ಆಸೆ ಯಾರಿಗೆ?
ಆ ಬಾಂಗ್ಲಾದ ಹಂದಿಗಳಿಗೆ. ಆದರೆ ಇನ್ನೊಂದು ಕಡೆ ತಮ್ಮದೇ ದೇಶದ ಜನರು ವಾಪಸ್ ಬರ್ತಾರೆ ಅಂದರೆ ಅವರನ್ನೇ ಸಾಕೋಕ್ಕೆ ಆಗಲ್ಲ ಅನ್ನೋ ಭಯ ಬಾಂಗ್ಲಾದೇಶಕ್ಕೆ ಇದ್ದೇ ಇದೆ. ಇಂತಹ ಜೀವನ ಬದುಕೋದು ಬೇಕಾ? ಇದು ಒಂದು ಬದುಕ, ಇವರದ್ದು ಒಂದು ಬಾಳ ಅಂತ ಕೇಳೋಕ್ಕೆ ನಮ್ಮ ಜನರೆಲ್ಲ ಶುರು ಮಾಡಿದ್ದಾರೆ. ಆದರೆ ಇದೆಲ್ಲವನ್ನು ನೋಡಿದಾಗ ಗೊತ್ತಾಗ್ತಾ ಇರೋದು ಒಂದೇ, ಅದೇನೆಂದರೆ ಮಮತಾ ಬ್ಯಾನರ್ಜಿ ಅಂದರೆ ಬಾಂಗ್ಲಾದೇಶಕ್ಕೆ ಬಹಳ ಪ್ರೀತಿ. ಇದನ್ನು ನೋಡ್ತಾ ಇರೋ ಬಂಗಾಳದ ಜನರು ದಯವಿಟ್ಟು ನಿಮ್ಮ ದೀದಿಯನ್ನು ಕರ್ಕೊಂಡು ಹೋಗಿ ಅಂತಿದ್ದಾರೆ. ಹಾಗಂತ ಮಮತಾ ಒಬ್ಬರೇ ಈ ರೀತಿ ಇದ್ದಾರ ಅಂದುಕೊಂಡ್ರೆ ತಪ್ಪಾಗತ್ತೆ. ಮತ್ತೊಬ್ಬ ಶತ್ರು ದೇಶದ ಲವರ್ ಇದ್ದಾನೆ, ಆತ ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ಪ್ರಿಯ. ಆತನ ಹೆಸರು ರಾಹುಲ್ ಗಾಂಧಿ. ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ಪಾಕಿಸ್ತಾನದ ಬಹುತೇಕ ನಾಯಕರು ಹೇಳಿದ್ರು. ಪಾಕಿಸ್ತಾನ ಚೆನ್ನಾಗಿದ್ದರೆ ಭಾರತದ ಮೇಲೆ ಉಗ್ರ ದಾಳಿಗಳು ಆಗ್ತಾನೆ ಇರುತ್ತವೆ. ರಾಹುಲ್ ಗಾಂಧಿ PM ಆದರೆ ಪಾಕಿಗಳಿಗೆ ಚೆನ್ನಾಗಿರುತ್ತೆ ಅಂದರೆ ರಾಹುಲ್ ಪ್ರಧಾನಿ ಆದರೆ ಭಾರತಕ್ಕೆ ಮತ್ತು ಭಾರತೀಯರಿಗೆ ಅಪಾಯ ಅನ್ನೋ ಅರ್ಥ ತಾನೆ. ಅದೇನೋ ಅಪ್ಪ, ಭಾರತದಲ್ಲಿ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ಅನ್ನೋದು ಯಾವನಿಗೂ ಗೊತ್ತಾಗೋದೇ ಇಲ್ಲ. ಅಂಥದ್ದೇ ಒಂದು ಹಾವು ಈ ಮಮತಾ ಬ್ಯಾನರ್ಜಿ ಅನ್ನೋದು ಈಗ ಇಡೀ ಭಾರತಕ್ಕೆ ಗೊತ್ತಾಗ್ತಾ ಇದೆ. ನಿಜ ಭಾರತೀಯರಿಗೆ ಬೇಡವಾದ ಮಮತಾ ಮೇಲೆ ಭಿಕ್ಷೆ ಬೇಡೋ ದೇಶಗಳಿಗೆ ಯಾಕೆ ಇಷ್ಟೊಂದು ಮಮತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ನಿಜ ಭಾರತೀಯರಿಗೆ ಅದಕ್ಕೆ ಉತ್ತರ ಸಿಗಲೇಬೇಕು. ಅದನ್ನು ಕೇಂದ್ರ ಸರ್ಕಾರ ತನಿಖೆ ಮಾಡುತ್ತಾ ಅಥವಾ ಹಾಳಾಗಿ ಹೋಗಲಿ ಅಂತ ಸುಮ್ಮನಾಗತ್ತಾ ಅಂತ ಕಾದು ನೋಡಬೇಕು. ವಿಷ ತುಂಬಿದ ಹಾವುಗಳನ್ನು ಒಳಗೆ ಇಟ್ಕೊಂಡ್ರೆ ಒಂದಲ್ಲ ಒಂದಿನ ದೇಶಕ್ಕೆ ಡೇಂಜರ್ ಅನ್ನೋದು ಮಾತ್ರ ಸತ್ಯ. ಈ ವಿಚಾರದ ಬಗ್ಗೆ ನಿಮಗೇನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, ಬಾಂಗ್ಲಾದೇಶ ಮತ್ತು ಮಮತಾ ನಡುವೆ ಏನಿದೆ ಅನ್ನೋ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.